ಬಿಜೆಪಿ ಅಂತ ಸಂದರ್ಭದಲ್ಲಿ ಈಶ್ವರಪ್ಪನಿರ್ಬೋದು, ಸದಾನಂದ ಗೌಡ್ರು ಇರ್ಬೋದು, ಲಂಬಾಣಿ ಸಮುದಾಯ ಇರ್ಬೋದು, ಕುರುಬ ಸಮುದಾಯ ಇರ್ಬೋದು, ಒಂದ್ ರೀತಿ ಅನ್ಯಾಯಕ್ಕೆ ಒಳಗಾಗ್ತಿದೆ ಅನ್ನೋಂಥ ಮಾತಿದೆ. ಅದನ್ನ ಒಪ್ತೀರಾ? ನೋಡ್ರಿ, ನಾನು ಈಗಾಗಲೇ ಮಾಧ್ಯಮದ ಮುಂದೆ ಹೇಳಿಬಿಟ್ಟೆ. ಈ ರಾಜ್ಯದಲ್ಲಿ ಜೋಶಿಯವರ ಸಮಾಜದವರು 2% ಇದ್ದಾರೆ. ಕುರುಬರು ಎಷ್ಟು ಪರ್ಸೆಂಟೇಜ್ ಇದ್ದಾರೆ? ಅಂಬಿಗರು ಎಷ್ಟಿದ್ದಾರೆ? ಜಂಗಮರು ಎಷ್ಟಿದ್ದಾರೆ? ಲಿಂಗಾಯತರು ಎಷ್ಟಿದ್ದಾರೆ? ಅದರ ಜೊತೆಗೆ ನಿಮ್ಗೆ ಗಮನಿಸ್ಬೇಕು, ರೆಡ್ಡಿಗಳು ಎಷ್ಟು ಜನ ಇದ್ದಾರೆ? ಈಗ ಕರ್ನಾಟಕದಲ್ಲಿ ರೆಡ್ಡಿಗಳ ಕೊಡುಗೆ ಬಹಳ ದೊಡ್ಡದು. ಸುಷ್ಮಾ ಸ್ವರಾಜರನ್ನು ಕರೆದ್ರು. ಕಾಂಗ್ರೆಸ್ಸಿನ ಭದ್ರಕೋಟೆ ಆಗಿರುವಂತಹ ಬಳ್ಳಾರಿಯನ್ನ ಇವತ್ತು ಬಿಜೆಪಿ ಮಯ ಮಾಡಿರ್ತಕ್ಕಂಥದ್ದು ರೆಡ್ಡಿಗಳು. ಈ ಎಲ್ಲ ಮಾತುಗಳನ್ನ ಅವತ್ತಿನ ದಿವಸ ಅವ್ರು ಆಡ್ತಾ ಇದ್ರು. ಈಶ್ವರಪ್ಪನವರು ಕುರುಬ ಸಮಾಜದ ಪ್ರತಿನಿಧಿಗಳು ಅಂತ ಹೇಳ್ತಾ ಇದ್ರು. ಇವತ್ತು ರೆಡ್ಡಿಗಳನ್ನ ಅಲಕ್ಷ್ಯ ಮಾಡಿದ್ರು, ಇವತ್ತು ಕುರುಬರನ್ನ ಅಲಕ್ಷ್ಯ ಮಾಡಿದ್ರು. ಇಡೀ ರಾಜ್ಯದಲ್ಲಿ ದೊಡ್ಡ ದೊಡ್ಡ ಕಮ್ಯುನಿಟಿಗಳಿಗೆ ಒಬ್ಬ ನಾಯಕನನ್ನ ಅವ್ರು ಉಳಿಸಿಕೊಳ್ಳಕ್ ಆಗ್ಲಿಲ್ಲ. ಇದು ಸಾಮಾಜಿಕ ನ್ಯಾಯ ಅಲ್ಲ. ಎಲ್ಲೋ ಒಂದು ಕಡೆಗೆ ಇವರಿಗೆ 3 ಜನರಿಗೆ ಟಿಕೆಟ್ ಅವಕಾಶ ಕೊಡ್ತಾರೆ. ಇವ್ರ ಸಂಖ್ಯೆ ಎಷ್ಟು? 2% ಅಂತ ಏನೋ ಹೇಳ್ತಾರೆ, ಸಮಥಿಂಗ್ ಹೇಳ್ತಾರೆ. ಬಟ್ ಬಹುಸಂಖ್ಯಾತರಿಗೆ ಅವಕಾಶ ಕೊಡಲಾರದೆ ಇವರಿಗೇನೆ ಕೊಡ್ತಕ್ಕಂಥದ್ದು. ಬಿಜೆಪಿ ಅಂದ್ರೆ ಅವ್ರ ಮನೆಯ ಪಕ್ಷ ಅನ್ನುವಷ್ಟರ ಮಟ್ಟಿಗೆ, ಆ ಸಮಾಜದವರ ಪಕ್ಷ ಅನ್ನುವಷ್ಟರ ಮಟ್ಟಿಗೆ ಜನ ಆಡಿಕೊಳ್ಳುವಂಗಾಗಿ ಹೋಯ್ತು. ಈ ವಿಚಾರವನ್ನ ರಾಷ್ಟ್ರ ಮಟ್ಟದ ನಾಯಕರ ಗಮನಕ್ಕೆ ತರುವಲ್ಲಿ ಬಹುಸಂಖ್ಯಾತರು ವಿಫಲರಾಗಿದ್ದಾರೆ ಅಂತ ನಾನು ಅನ್ಕೋತೀನಿ. ಯಾರು ತರಲಿಕ್ಕೆ ಸಮರ್ಥರಾದಾರ ಅವ್ರನ್ನ ಒಳಗೆ ಬಿಡ್ಲಾರ್ದಂಗೆ ನೋಡ್ಕೊಳ್ಳೋ ಕೆಲಸವನ್ನ ಇವರೆಲ್ಲ ಮಾಡಿದ್ರು ಅಂತ ಅನ್ಕೋತೀನಿ, ಜೋಶಿ ಕಿಂಗ್ ಅವರು. ಹಾಗಾಗಿ ಇಲ್ಲಿ ರಾಜ್ಯದಲ್ಲಿ ಏನು ಸಮಸ್ಯೆಗಳಾಗ್ತಾ ಇದ್ದಾವೆ ಅದನ್ನ ಕೇಳುವ ವ್ಯವಧಾನವೂ ಕೂಡ ಬಹುಶಃ ಆ ರಾಷ್ಟ್ರ ಮಟ್ಟದ ನಾಯಕರಿಗೆ ಇಲ್ಲ ಅನ್ನುವಂಥದ್ದು ನಮ್ಗೆ ಈಗಾಗಲೇ ಸ್ಪಷ್ಟವಾಗಿದೆ. ಎಷ್ಟರ ಮಟ್ಟಿಗೆ ನಮ್ಮ ನಾಡಿನ ನಾಯಕರನ್ನ ಸಮಾಜಗಳನ್ನ ಅಲಕ್ಷ್ಯ ಮಾಡ್ತಾ ಇದ್ದಾರೆ ಅನ್ನೋದಕ್ಕ ಮನೆ ತಾನೇ ಅಮಿತ್ ಶಾ ಅವರು ಈ ರಾಜ್ಯಕ್ಕೆ ಬಂದಾಗ, ಇಲ್ಲ ಈಶ್ವರಪ್ಪ ನೀನ್ ದಿಲ್ಲಿಗೆ ಬರ್ಬೇಕು, ನಾನು ನಿನ್ ಕೂಡ ಮಾತಾಡ್ತೀನಿ ಅಂತ ಇವ್ರಾಗ್ಲಿ ಫೋನ್ ಮಾಡಿ ಅವ್ರನ್ನ ಬರಾಕ್ ಹೇಳಿ, ಪಾಪ ಅವ್ರ ಸೌಜನ್ಯ ಅದು ಈಶ್ವರಪ್ಪನವರು. ಇಲ್ಲ ಕರೆದಾರ ದೊಡ್ಡವರು ಹೋಗ್ಬೇಕು ಅಂತ ಹೇಳಿ ಹೋದ್ರೆ ನಾನ್ ಕೇಳ್ತೇನೆ, ಇವತ್ತು ನನಗೆ ಮಾತಾಡ್ಲಿಕ್ಕೆ ಟೈಮ್ ಇಲ್ಲ, ಇನ್ನೊಂದಿನ ನಾನು ನೀನು ಕೂಡುನು ಅಂತೇಳಿ ಇದು ಒಂದು ಶಬ್ದ ಅಂದು ಕಳಿಸುವಷ್ಟು ಕೂಡ ಅವ್ರಿಗೆ ಟೈಮ್ ಇರ್ಲಿಲ್ವೇ ಅನ್ನೋ ಪ್ರಶ್ನೆ ನಂದು. ಅವ್ರಿಗೂ ಗೌರವ ಬರ್ತಿತ್ತು, ಇವ್ರಿಗೂ ಗೌರವ ಬರ್ತಿತ್ತು. ಮಾತುಕತೆ ಏನಾದ್ರೂ ಆಗ್ಲಿ, ನಿರ್ಣಯಗಳು ಏನಾದ್ರೂ ಆಗ್ಲಿ, ನಮ್ಮ ದಕ್ಷಿಣ ಭಾರತದ ಅದರಲ್ಲಿ ವಿಶೇಷವಾಗಿ ಕರ್ನಾಟಕದ ನಾಯಕರನ್ನ ಎಷ್ಟು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಅದ್ಭುತವಾದ ಬೆಸ್ಟ್ ಎಕ್ಸಾಂಪಲ್ ಯಾವ್ದಪ್ಪ ಅಂತಂದ್ರ ಈಶ್ವರಪ್ಪನವರಿಗೆ ಭೇಟಿ ಆಗಲಾರ್ದಂಗೆ ಬಳಿ ಕಳಿಸಿದ್ರು. ನಾನ್ ಕೇಳ್ತೀನಿ, ಹಿಂದಿನ ಕಾಲಕ್ಕೆ ರಾಜ ಮಹಾರಾಜರು ಭೇಟಿ ಆಗ್ತಿದ್ದಿಲ್ಲ ಸಾಮಾನ್ಯರಿಗೆ ಅನ್ನುವಂಥದ್ದಿತ್ತು. ಈಶ್ವರಪ್ಪನಂತವ್ರಿಗೆ ಇನ್ನೂ ನಾವು ಎಷ್ಟೋ ಮಂದಿ ಮಾಜಿ ಮುಖ್ಯಮಂತ್ರಿಗಳು ಅಂತವ್ರು ಇಂಥವ್ರು ಹೋಗಿ ಬರಿಗೈಲಿ ಬಂದಿದ್ದಾರೆ, ಭೇಟಿ ಆಗ್ಲಾರ್ದೆ ಬಂದಿದ್ದಾರೆ, ಸಮಯ ಸಿಗ್ಲಿಲ್ಲ. ನಾನ್ ಕೇಳ್ತೀನಿ, ಆ 24 ತಾಸುಗಳು ಇವ್ರು ಏನ್ ಮಾಡ್ತಿರ್ತಾರಂತ. ರಾಜ್ಯ ಮಟ್ಟದ ನಾಯಕರು ಹೋದಾಗ 2 ನಿಮಿಷ ಟೈಮ್ ಕೊಡ್ಲಾರ್ದಷ್ಟು ಏನ್ ಬಿಜಿ ಅದಾರ ಇವರು ಅನ್ನೋ ಭಾವನೆ ನಮಗೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.